ರಿಯಲ್ ಸ್ಟೋರಿ ಕಣ್ಣ. ನನ್ನ ಫ್ರೆಂಡ್ ಹೇಳಿದ್ ನನಗೆ ಇದು ರಿಯಲ್ ಗೋಸ್ಟ್ ಸ್ಟೋರಿ. ಗೋಸ್ಟ್ ಸ್ಟೋರಿ ಅಂದ್ರೆ ನಂಗೆ ಇಷ್ಟ. ಹೇಳಂತ ಏನಂತ ಅದು ಒಂದಿಸ ನನ್ನ ಫ್ರೆಂಡ್ ಅವ್ರ ಅಣ್ಣ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ರಂತೆ. ಅದಾದ್ಮೇಲೆ ಹುಡುಗಿನ ನೀ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬೇರೆಯವ್ರನ್ನ ಮದುವೆ ಆದ್ಲಂತೆ. ಅದಾದ್ಮೇಲೆ ತಡಿ 5 ನಿಮಿಷ ಸ್ಟೋರಿ ನೆನ್ಸ್ಕೊತಿದ್ದೀನಿ. ಕಟ್ ಅಲ್ಲ ತಾನೆ? ಅಲ್ಲ ತಡಿಲ್ಲ, ಕೇಳಿಸ್ಕೊಳ್ಳ ಫಸ್ಟ್. ಹೇಳಪ್ಪ ನೀನು. ಹಂಗೆ ಮದುವೆ ಆದ್ಮೇಲೆ ಅವಣ್ಣ ಒಂದು ಫೋಟೋಗ್ರಾಫರ್ ಅಂತೆ. ಆಗ ಒಂದು ಮರನ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಹೋಗ್ತಾ ಇದ್ರಂತೆ. ಆಗ ಯಾವ್ದೋ ಅಲ್ಲಿ ಮರ ಏನೋ ಅವನಪ್ಪ ಆತ್ಮನ ಏನೋ ಕರ್ದಾಗ್ಲಾಯ್ತಂತೆ ಅವಣ್ಣಂಗೆ. ಆಗ ಅವ್ರು ಹೋಯ್ತಾ ಇದ್ರಂತೆ. ಆಗ ಒಂದು ದೆವ್ವ ಕಾಣಿಸ್ತಂತೆ ಅವ್ರಿಗೆ. ಆಗ ಅವ್ರು ಓಡ್ ಬರ್ತಾ ಇದ್ರಂತೆ ಮುಂದಕ್ಕೆ ಅದನ್ನ ತಪ್ಪಿಸ್ಕೋಬೇಕು ಅಂತ. ಆಗ ಅವಣ್ಣ ಗಾಡಿ ತಗೋದ್ರು. ಗಾಡಿ ನೆತ್ಕೊ ಹೋಗೋದ್ ಬಿಟ್ಬಿಟ್ಟು ಅವಣ್ಣ ಸುಮ್ಮನೆ ಇಲ್ಲಪ್ಪ ಕಾಲಲ್ಲಿ ನಡ್ಕೋಯ್ತ ಅನ್ಕೊಳ್ಳ ಅವನು. ಅದಾದ್ಮೇಲೆ ಆ ದೆವ್ವ ಐತಲ್ಲ ಅವ್ನ ಹುಡ್ಗಿ ಹಿಂಗ್ ಬಂದ್ಬಿಟ್ಟು ಅವ್ನ ಹಿಂದೆಯಿಂದ ಕರೆಕ್ಟಾಗಿ ಬೆನ್ನಿಗೆ ಕೈ ಹಾಕ್ತಂತೆ. ಕೈ ಹಾಕ್ದಾಗ ಆ ಇದ್ದಿದ್ದ ಫೋರ್ಸ್ಗೆ ಆ ಉಗ್ರಗಳು ಹಂಗೆ ಕಚ್ಕೊಂಡ್ಬಿಡ್ತಂತೆ ಕಣ್ಣ. ಹೌದಿಲ್ಲ? ಹೌದು ಕಳ್ಳ. ಫಸ್ಟ್ ಆಮೇಲೆ ಅವ್ರು ನೋಡ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರ ಅತ್ತೆ ಮಾವ ಇದಾರಲ್ಲ, ಅವ್ರ ಅತ್ತೆ ಮಾವ ವಿವೋ ಕಾರಲ್ಲಿ ಹೋಗ್ತಾ ಇದ್ರಂತೆ. ಆಗ ಅವ್ರು ನೋಡ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರ ಮಾವ ಆ ಗಾಡಿ ಅವ್ರ ಗಾಡಿನ ಎತ್ಕೊಂಡು ಫುಲ್ ಫಾಸ್ಟ್ ಆಗಿ ಹೋದ್ರಂತೆ. ಆ ಹಿಂದೆ ಉಗುರು ಕಚ್ಕೊಂಡಿತ್ತಲ್ಲ, ಆ ಉಗುರನ್ನ ಹೆಂಗ್ ಕಚ್ಕೊಂಡಿತ್ತು ಅಂತ ನೋಡಿದ್ದು ಫಸ್ಟ್ ಅವ್ರ ಮಾವನೇ ಅಂತ ಕಳ್ಳ. ಹೌದಲ್ಲ? ಯಾವ್ದಲ್ಲ ಇದು? ಯಾವತ್ತೂ ಈ ಥರ ಕೇಳಿಲ್ಲ ಕಳ್ಳ ನಾನು. ಅದಾದ್ಮೇಲೆ ಡಾಕ್ಟರ್ ಹತ್ರ ತೋರಿಸಿದಾಗ ಆ ಡಾಕ್ಟರ್ ಡಿಎನ್ಎ ಸ್ಯಾಂಪಲ್ಸ್ನ ಟೆಸ್ಟ್ ಮಾಡಿಬಿಟ್ಟು ಆ ದೆವ್ವ ಹೆಂಗಿತ್ತು ಅಂತ ಫೋಟೋನ ತೋರಿಸಿದ್ರಂತೆ. ಹಂಗೆ ಆ ಹುಡುಗಿ ಎಷ್ಟು ಚೆನ್ನಾಗಿತ್ತು ಅಂತ ಫೋಟೋನ ತೋರಿಸಿದ್ರಂತೆ ಕಳ್ಳ. ಫೋಟೋಲಿ ಮೊದಲು ಹುಡುಗಿ ಹೆಂಗಿಲ್ಲಲ್ಲ, ಸಕ್ಕತ್ತಾಗಿಲ್ಲ ಕಳ್ಳ. ನಾನೇ ಒಂದ್ಸಲ ಬೆಚ್ಚ ಬಿದ್ಬಿಟ್ಟೆ. ಇವಳನ್ ಬಿಟ್ಟೋಗೋಣ ಇವನು ಅಂತ. ಯಪ್ಪ ಅಂತ ಹುಡುಗಿನ ಬಿಟ್ಟೋಗಿದ್ದಾನಂತ ಎಂತ ಇದಿರ್ಬೇಕಂತ ಅವನು. ಮತ್ತೆ ಆ ದೆವ್ವ, ಆ ಹುಡುಗಿ ಎಷ್ಟು ಚೆನ್ನಾಗಿತ್ತು, ಆ ದೆವ್ವ ಅಷ್ಟೇ ಕಚ್ಚಿ ಎಲ್ಲಿಂದ ಹಚ್ಚಿಕೊಳ. ನನಗೆ ಬಾಯಿಂದ ವರ್ಡ್ಸ್ ಬರ್ತಾ ಇಲ್ಲ ನನಗೆ. ಮತ್ತೆ ಆ ವಿಡಿಯೋ ನಮ್ಮ ಫ್ರೆಂಡ್ ಹತ್ರ ಐತೆ ಕಣ. ನಮ್ಮ ಫ್ರೆಂಡ್ ಇನ್ನೂ ತೋರ್ಸೇ ಇಲ್ಲ ನನಗೆ. ಆಯ್ತು ಕಣ, ನಾನು ನಾಳೆ ಬರ್ತೀನಿ ನಿಮ್ಮ ಮನೆ ಹತ್ರ ತೋರ್ಸಕ್ಕೆ ಹೇಳೋ ಹಂಗೆ. ನಾವು ಅವ್ನ ಮನೆ ಹತ್ರ ಹೋಗೋಣ. ಸರಿ ಕಲ ಬಾಯ್, ಕಟ್ ಮಾಡ್ತೀನಿ. ಸರಿ ಕಟ್ ಮಾಡಲ. ಸರಿ ಫ್ರೆಂಡ್ಸ್, ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ, ಇಷ್ಟ ಆಗಿರಲ್ಲ ಅಂತ ಗೊತ್ತು, ಅದ್ ಬಿಡಿ, ಅದ್ ಬೇರೆ ಪ್ರಶ್ನೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗುರು.